ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ದೋಸೆ ಸಪ್ತಾಹದ ಇವತ್ತಿನ ದೋಸೆ ಏನು ಅಂತ ನೋಡೋಣ. ಗೃಹಿಣಿ ಅಂದಮೇಲೆ ಅನೇಕ ಕಾರ್ಯಗಳು, ಅನೇಕ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಯಾವುದೋ ಒಂದು ಕಾರ್ಯದಲ್ಲಿ, ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾಳೆ ಏನು ತಿಂಡಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಸಿಕ್ಕದೆ ಬೆಳಗ್ಗೆದ್ದು ಏನಪ್ಪ ಇವತ್ತು ತಿಂಡಿ ಮಾಡೋದು ಅಂತ ಒಂಥರ ಯೋಚನೆ ಆಗತ್ತೆ, ಗಾಬರಿ ಆಗತ್ತೆ. ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಗಂಡನ ಆಫೀಸಿಗೆ ಕಳಿಸ್ಬೇಕು, ತಿಂಡಿ ಏನು ಮಾಡಲಿ, ಇನ್ನು ಜಾಸ್ತಿ ಸಮಯ ಇಲ್ಲ ಅಂತ ಯೋಚನೆ ಮಾಡೋ ಹೊತ್ತಲ್ಲಿ ನಾನಿವತ್ತು ನಿಮಗೊಂದು ದಿಢೀರ್ ದೋಸೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ರಾತ್ರಿ ಅದಕ್ಕೆ ಹಿಂದಿನ ಅಂದರೆ ಮೊದಲನೇ ದಿವಸ ಏನು ತಯಾರಿ ಮಾಡದೇ ಇದ್ರೂ ಬೆಳಗ್ಗೆದ್ದು ಆರೋಗ್ಯಕರವಾದ ಒಂದು ದೋಸೆಯನ್ನು ಮಾಡ್ಕೋಬೋದು. ತುಂಬ ಆಗಿರುತ್ತೆ, ಹಾಗೆ ತುಂಬ ಬಣ್ಣದಿಂದ ಕೂಡಿರುತ್ತೆ. ಖುಷಿಪಟ್ಟು ಮಕ್ಕಳಂತೂ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಅಂತಹ ಒಂದು ದೋಸೆನ ನಿಮ್ಗೆ ತೋರಿಸ್ಕೊಡೋಕ್ಕೆ ನಾನಿಲ್ಲಿ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ಸೋಡಾ ಬಳಸಲ್ಲ ಅಥವಾ ಇನೋ ಬಳಸಲ್ಲ, ಏನೂ ಬಳಸಲ್ಲ. ಅಂತಹದ್ರಲ್ಲಿ ಅದೇನೂ ಇಲ್ಲದೆ ನಾವು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾನಿವತ್ತು ಬೀಟ್ರೂಟ್ ದಿಢೀರ್ ದೋಸೆ ಮಾಡ್ತಾ ಇದ್ದೀನಿ. ಬೀಟ್ರೂಟನ್ನು ಉಪಯೋಗಿಸ್ಕೊಂಡು ದಿಢೀರ್ ದೋಸೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಸಾಮಾನು ಬೇಕಾಗತ್ತೆ ಅಂತ. ನಾನು 1 ಕಪ್ಪು ರವೆ ತಗೊಂಡಿದ್ದೀನಿ. ನೀವು ಯಾವ ರವೆ ಬೇಕಾದರೂ ಬಳಸ್ಬೋದು, ಚಿರೋಟಿ ರವೆ ಅಥವಾ ಈ ಲೋಕಲ್ ರವೆ. ನಾನು ಲೋಕಲ್ ರವೆ ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ, ಅಂದರೆ ನೀವು ರವೆ ಎಷ್ಟು ತಗೊಂಡಿದ್ದೀರಿ ಅದರ ಒನ್ ಥರ್ಡ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. 1/3 ಭಾಗದಷ್ಟು ಗೋಧಿ ಹಿಟ್ಟು. ಹಾಗೆ ಒಂದು ಸ್ವಲ್ಪ ಅವಲಕ್ಕಿ, ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನಾನು. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಮೊಸರು ತಗೊಂಡಿದ್ದೀನಿ. ಇವೆಲ್ಲ ಒಂದೇ ಅಳತೆಯಲ್ಲಿ ತಗೊಂಡಿದ್ದೀನಿ. ರವೆ ಮಾತ್ರ ಅದರ 3ರಷ್ಟು ತಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೀಟ್ರೂಟ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲಿಗೆ ನಾನು ಈ ರವೆಯನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಅದರ ಜೊತೆ ಈ ಅವಲಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮಿಕ್ಸ್ ಮಾಡಿ, ಮೊಸರು ತಗೊಂಡಿದ್ದೀವಲ್ಲ 1 ಕಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅವಲಕ್ಕಿ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಇನ್ನೊಂದು ಚೂರು ಒಂದು ಅರ್ಧ ಲೋಟದಷ್ಟು ಮೊಸರು ಸೇರಿಸಿದ್ದೀನಿ. ಸೇರಿಸದೆ ಇಲ್ಲ ಅಂದರೂ ನಡೆಯುತ್ತೆ, ನೀರು ಹಾಕಿನೂ ಮಾಡ್ಬೋದು. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೆನೆಯಕ್ಕೆ ಬಿಟ್ಟು ನಾನು ಬೀಟ್ರೂಟನ್ನು ತುರ್ಕೋತೀನಿ. ಇದನ್ನು ನೆನೆಯಕ್ಕೆ ಬಿಟ್ಟು ನಾನು ಬೀಟ್ರೂಟನ್ನು ತುರ್ಕೋತೀನಿ. ನೀವು ಹೆಚ್ಕೊಂಡು ಕಟ್ಟು ಮಾಡ್ಕೋಬೋದು ಚಿಕ್ಕದಾಗಿ, ಬಟ್ ನಾನು ತುರ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿನ, ಒಂದು ಆರೆಂಜ್ ಸೈಜಿನ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಬೀಟ್ರೂಟ್ ತುರಿದಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನೀವು ಅವಲಕ್ಕಿ ಆಮೇಲೆ ರವೆ ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಸ್ಮೂತ್ ಮಾಡ್ಕೊಳ್ಳೋಕ್ಕೆ. ಹಿಟ್ಟು ರವೆ ಸ್ವಲ್ಪ ತರಿ ಇರುತ್ತಲ್ಲ, ಅದಕ್ಕೋಸ್ಕರ ರವೆ ಹಾಕ್ಕೊಂಡ್ಮೇಲೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ಬೇರೆ ಏನೂ ಇರಲ್ಲ. ಇದಕ್ಕೆ ನೀವು ಬೇಕು ಅಂದರೆ ಒಂದು ಮೆಣಸಿನಕಾಯಿಗಳನ್ನು ಸೇರಿಸ್ಕೊಂಡು ಖಾರನೂ ಮಾಡ್ಕೋಬೋದು. ನಾನು ಪ್ಲೇನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಹಾಕ್ಕೋತಾ ಇದ್ದೀನಿ. ಬೀಟ್ರೂಟ್ ತುರಿನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈ ಪಾತ್ರದಲ್ಲಿ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾತ್ರದಲ್ಲಿ ಸ್ವಲ್ಪ ಎಲ್ಲ ಹಿಡ್ಕೊಂಡಿದೆಯಲ್ಲ, ಅದು ನೀರು ಸೇರಿಸಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಬೇಕಾದರೆ 1-2-3 ಸ್ಪೂನು ಅಕ್ಕಿ ಹಿಟ್ಟನ್ನು ನೀವು ಸೇರಿಸ್ಕೋಬೋದು. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ 1-2 ಚಮಚ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು. ನಾನು ಸೇರಿಸ್ತಾ ಇಲ್ಲ, ನಾನು ಬರೀ ಗೋಧಿ ಹಿಟ್ಟು ಸೇರಿಸಿದ್ದೀನಿ. ಈಗ ನಾನು ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನು ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ. ಹಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ನೋಡಿ, ಹಿಟ್ಟು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ ನೋಡಿ. ನಿಮಗೆ ದೋಸೆನೂ ಹಾಗೆ ಚೆನ್ನಾಗಿ ಬರುತ್ತೆ. ನೀವು ಅದೇ ಬೀಟ್ರೂಟ್ ಬದಲು ಪಾಲಕ್ ಬಳಸಿ ಗ್ರೀನ್ ಕಲರ್ ದೋಸೆನೂ ಮಾಡ್ಬೋದು. ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರದ ದೋಸೆಗಳು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು.
ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ದೋಸೆ ಮಾಡೋಣ. ನಾನು ತವ ಇಟ್ಟು ಗ್ಯಾಸ್ ಹಚ್ಕೋತಾ ಇದ್ದೀನಿ. ತವ ಬಿಸಿಯಾಗಿದೆ. ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ದೋಸೆ ಮಾಡೋಣ. ತುಂಬ ಸಾಫ್ಟಾಗಿರುತ್ತೆ. ನೀವು ಇದಕ್ಕೆ ಖಾರ ಆ್ಯಡ್ ಮಾಡ್ಕೋಬೋದು. ಬೇಕಾದರೆ ರುಬ್ಬೋವಾಗ ಒಂದೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬೋದು. ನಾನು ಪ್ಲೇನಾಗಿ ರುಬ್ಬಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ನೀವು ಈ ಥರ ಸೆಟ್ ದೋಸೆ ಥರ ಮಾಡಿದ್ರೆ ನಿಮಗೆ ತೂತಾಗಿ ಚೆನ್ನಾಗಿ ಬರುತ್ತೆ. ಕಲರ್ಫುಲ್ ಆಗಿರೋದಕ್ಕೆ ನಿಮಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಮಾಡಿ ಕೊಡ್ಬೋದು. ಬಾಕ್ಸ್ಗೂ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಬೀಟ್ರೂಟ್, ರವೆ, ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರುವಂತಹ ದೋಸೆ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ನಿಮ್ಗೆ ನೋಡಿ ಹೇಗಿರುತ್ತೆ ನೋಡಿ. ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ. ನೀವು ದಿಢೀರ್ ಅಂತ ಮಾಡ್ಕೋಬೋದು. ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಮಾಡಿದ್ದೀನಿ. ನೀವು ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ತೆಂಗಿನಕಾಯಿ ಜೊತೆ ನಾನು ಮಾಡಿರೋದು. ನೀವು ಕಡಲೆಕಾಯಿ ಚಟ್ನಿ ಮಾಡ್ಕೋಬೋದು ಅಥವಾ ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಜೊತೆ ಬೀಟ್ರೂಟ್ ದೋಸೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಬೀಟ್ರೂಟ್ ದೋಸೆ ರೆಡಿಯಾಗಿದೆ. ದಿಢೀರ್ ಅಂತ ಮಾಡುವಂತಹ ಬೀಟ್ರೂಟ್ ದೋಸೆ. ಯಾವ ಮುಂದಾಲೋಚನೆ ಮಾಡದೆ ನಾವು ಬೆಳಗ್ಗೆ ಎದ್ದು ಗಡಿಬಿಡಿ ಮಾಡ್ಕೊಳ್ಳೋ ಯೋಚನೆ ಮಾಡಿಕೊಂಡು ಗಡಿಬಿಡಿ ಆಗುವಂತಹ ಸಮಯದಲ್ಲಿ ದಿಢೀರ್ ಅಂತ ಒಂದು 5ರಿಂದ 10 ನಿಮಿಷದ ಒಳಗಡೆ ನೀವು ಹಿಟ್ಟು ರೆಡಿ ಮಾಡಿಬಿಟ್ಟು ದೋಸೆ ಮಾಡಿಬಿಡ್ಬೋದು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರುಚಿಕರ ಆಗಿರುತ್ತೆ. ಮಕ್ಕಳಿಗೆ ದೇಹಕ್ಕೆ ತರಕಾರಿನೂ ಸೇರುತ್ತೆ. ಹಾಗೆ ದಿಢೀರ್ ಅಂತ ಆಗತ್ತೆ. ಗೃಹಿಣಿಯರ ಒಂದು ದೊಡ್ಡ ಯೋಚನೆ ಕಡಿಮೆ ಆಗತ್ತೆ. ಹಾಗಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ದೋಸೆ ಸಪ್ತಾಹದ ಇನ್ನೊಂದು ದೋಸೆಯ ಜೊತೆಗೆ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.